ಮತ್ತು ಈ ಸಿನಿಮಾವನ್ನ ಯಾಕೆ ನೋಡಬೇಕು, ಹೇಗೆ ನೋಡಬೇಕು. ಉಪೇಂದ್ರ ಒಂದು ಮಾತು ಹೇಳ್ತಾರೆ, ಎಕ್ಸ್ಪೆಕ್ಟೇಷನ್ ಇಸ್ ಇಂಜರಿ ಆಫ್ ಹೆಲ್ತ್ ಅಂತ. ನಿರೀಕ್ಷೆ ಯಾವ ರೀತಿ ಇರಲಿ ಅನ್ನೋದು ಈ ಇವತ್ತಿನ ಪ್ರೆಸ್ ಮೀಟ್ ನ ಒಂದು ತಾತ್ಪರ್ಯ ಆಗಿದೆ. ನಿಮ್ಮೆಲ್ಲರ ಸಹಕಾರ ಕೇಳುತ್ತಾ ಪೆಪ್ಪೆ ಲೋಕಕ್ಕೆ ಹೋಗಿ ತದನಂತರ ಪೆಪ್ಪೆ ಲೋಕದಲ್ಲಿ ಇದ್ದಂತಹ ಎಲ್ಲಾ ಕಲಾವಿದರನ್ನ ವೇದಿಕೆ ಮೇಲೆ ಕೂರಿಸಿ ನಿಮ್ಮ ಪ್ರಶ್ನೆಗಳನ್ನ ಎದುರಿಸೋದಕ್ಕೆ ಸಜ್ಜು ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಸರಿಸುಮಾರು 20 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಪಡೆದ ಫಾರಿನವರು ಏನು ಪೆಪ್ಪೆ ಅಂತ ಹೇಳಿ ಕೊಂಡಾಡುವ ಹಾಗೆ, ರಿವ್ಯೂ ಬರುವ ಹಾಗೆ, ಸಿನಿಮಾ ನೋಡಬೇಕು ಅಂತ ಹೇಳಿ ಟಿಕೆಟ್ ಬುಕ್ಕಿಂಗ್ ಮಾಡುವ ಹಾಗೆ ಪೆಪ್ಪೆ ಟ್ರೈಲರ್ ಮಾಡಿದೆ. ಅಷ್ಟೆಲ್ಲ ಮಾಡಿದ ಟ್ರೈಲರ್ ಜಲಕ್ನ ನೋಡ್ತಾ ಈ ಪೆಪ್ಪೆ ಪ್ರಿವ್ಯೂ ಪ್ರೆಸ್ ಮೀಟ್ ಗೆ ಒಂದು ಅಡಿಗಲ್ನ ಇಟ್ಕೊಳ್ಳೋಣ. ಥ್ಯಾಂಕ್ ಯು. ಪೆಪ್ಪೆ ಮಲಬಾರಿ ಫ್ಯಾಮಿಲಿ ಅಂತ ನಾವೆಲ್ಲ ಕಡೆ ನಾವೇ ಹೋಗ್ತಾ ಇರ್ತೀವಿ, ತುಂಬಾ ಯೂನಿಟ್ ಇದೆ ನಮ್ಗೆ. ಸೊ ನಾನು ಪ್ರಭಾ ಅಂತ ತುಂಬಾ ಪವರ್ಫುಲ್ ಆಗಿರುವಂತ ಕ್ಯಾರೆಕ್ಟರ್ ಅದು, ಒನ್ ಆಫ್ ದ ಬೆಸ್ಟ್ ವಿಮೆನ್ ಕ್ಯಾರೆಕ್ಟರ್ಸ್ ದಟ್ಸ್ ರಿಟನ್. ಸೊ ಅಷ್ಟೇನಾ? ನಾನು ಈ ಚಿತ್ರದಲ್ಲಿ ಮೊಕ್ಕು ಅಂತ ಒಂದು ಪಾತ್ರ ಮಾಡಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಕಲಾಗಂಗೋತ್ರಿ ಪಿಟಿ ಅಂತ. ಪೆಪೆ ಸಿನಿಮಾದಲ್ಲಿ ನಾನು ಮಲ್ಪೆ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ನಮಸ್ಕಾರ. ಮಯೂರ್ ಪಟೇಲ್ ನಿಮ್ಮೆಲ್ಲರೂ ಗೊತ್ತಿದೆ. ಆದರೆ ಸುಮಾರು ವರ್ಷಗಳಿಂದ ನಾನು ಸಿನಿಮಾ ರಂಗದಲ್ಲಿ ಬ್ರೇಕ್ ತಗೊಂಡಿದ್ದೆ. ಇವಾಗ ಮತ್ತೆ ಗುಣನಾಗಿ ಪೆಪ್ಪೆಯಲ್ಲಿ ಬರ್ತಾ ಇದ್ದೀನಿ, ಕಾಣಿಸ್ತಾ ಇದ್ದೀನಿ. ನೀವು ಸಿನಿಮಾ ನೋಡಿದ್ರೆ ಗುಣನ ಬಗ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಒಂದು ಶೆಟ್ಟಿ ಅನ್ನೋ ಪಾತ್ರ ಮಾಡಿದ್ದೀನಿ. MLA, ಪ್ರೆಸೆಂಟ್ MLA ಪಾತ್ರ ಅದು. ಎಲ್ರಿಗೂ ನಮಸ್ಕಾರ. ಏನೆಲ್ಲ ಒಂದೊಂದು ಮಾತಾಡ ಪೆಪ್ಪೆಯಲ್ಲಿ ಪೆಪ್ಪೆ ನಮಸ್ಕಾರ, ನಾನು ಕಾಜಲ್ ಕೊಂದನ್ ಅಂತ. ನಾನು ಸಿಂಧು ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನಾನು ಪ್ರೊಡ್ಯೂಸರ್ ಪಾತ್ರ ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಹೆಸರು ಉದಯ್ ಅಂತ, ಉದಯ್ ಶಂಕರ್. ನಾನು ಪ್ರೊಡ್ಯೂಸರ್. ಟ್ರೈಲರ್ ಒಂದು 10 ದಿನದಿಂದ ಲಾಂಚ್ ಆಗಿತ್ತು. ಸೊ ಎಲ್ಲರಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ, ತುಂಬ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ. ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ. ತುಂಬ ಖುಷಿ ಆಗುತ್ತೆ. ಇದು ಆಲ್ಮೋಸ್ಟ್ ಒಂದು 2.5 years ಜರ್ನಿ. ನಮ್ಮೆಲ್ಲರ ಪ್ರೀತಿ ಶ್ರಮ ಈ ಸಿನಿಮಾದಲ್ಲಿದೆ. ಅದರಿಂದ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಆಗಸ್ಟ್ 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನ್ ವಿಷಯ ಅಂದ್ರೆ, ಈ ಸಿನಿಮಾನ ನೀವ್ ಹೇಗೆ ಪರ್ಸೀವ್ ಮಾಡಬೇಕು, ಹೇಗೆ ಈ ಸಿನಿಮಾನ ನೋಡ್ಬೇಕು, ಹೇಗೆ ಇದನ್ನ ಪ್ರೋತ್ಸಾಹಿಸ್ಬೇಕು ಅಂತ ಕೇಳೋಕೆ ಈ ಪ್ರೆಸ್ ಮೀಟ್ ಕೂಡ. ಸೊ ನಿಮ್ಮ ಹತ್ರ ನನ್ನ ಪ್ರಶ್ನೆ ಇದ್ರೆ ಫಸ್ಟ್ ನಾನು ಉತ್ತರಿಸ್ತೀನಿ. ಪೆಪ್ಪೆ ಅನ್ನೋದೇ ಒಂದು ಟೈಟಲ್ ಒಂದು ಡಿಫ್ರೆಂಟ್ ಆಗಿದೆ. ಏನು ಪೆಪ್ಪೆ ಅಂದ್ರೆ? ಪೆಪ್ಪೆ ಅಂದ್ರೆ ಆಕ್ಚುಲಿ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಅಂತ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಕೇರಳ ಅಲ್ಲಿ ಫುಟ್ಬಾಲ್ ನ ತುಂಬಾ ಆಚರಿಸ್ತಾರೆ. ನಾವು ಹೇಗೆ ಕ್ರಿಕೆಟ್ ಆಚರಿಸ್ತೀವಿ, ಕೇರಳ ಅಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ. ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು. ಸೊ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದೇ ಹೆಸರು ಇಟ್ಟಿದ್ದಾರೆ ಅನ್ಸುತ್ತೆ. ನಿಮ್ಮ ಕರಿಯರ್ಗೆ ಇಷ್ಟು ಆಕ್ಷನ್ ಗಿಟಾರು ರೋಸ್ ಇಟ್ಕೊಂಡು ಓಡಾಡ್ತಿದ್ದವರು ಒಂದೇ ಸರಿ ಲಾಂಗು. ಇಲ್ಲ, ಅದು ಇಟ್ಕೊಳಕ್ 10 ವರ್ಷ ಆಗಿದೆ. ಈಗ ಸಡನ್ ಆಗಿ ಇಟ್ಕೊಂಡಿಲ್ಲ, 10 ವರ್ಷ ಆದ್ಮೇಲೆ ಇಟ್ಕೊಂಡಿರೋದು. ಬಟ್ ಆ ಕತೆಗೆ ಬೇಕಾಯ್ತು, ಕ್ಯಾರೆಕ್ಟರ್ಗೆ ಬೇಕಾಯ್ತು. ಕೆಲವೊಂದು ಕತೆ ಗಿಟಾರ್ ಮೂಲಕ ಹೇಳ್ಬೇಕು, ಕೆಲವೊಂದು ಕತೆ ಊದ್ ಮೂಲಕ ಹೇಳ್ಬೇಕು, ಕೆಲವೊಂದು ಕತೆ ಈ ತರ ಮಚ್ಚ ಮೂಲಕ ಹೇಳ್ಬೇಕು. ಸೊ ಅದ್ರ ರೀತಿ ಪೆಪ್ಪೆ ಆ ತರ ಒಂದು ಕತೆ ಅನ್ಸುತ್ತೆ. ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಕತೆ ಕೇಳಿದಾಗ ಯಾಕಂದ್ರೆ ತುಂಬಾ ಮಾಡಿದ್ದಾರೆ. ನಾನು ಫಸ್ಟ್ ಏನ್ ಮಾಡ್ತಾರೋ ಅಂತ ಮೈಂಡ್ ಸೆಟ್ ಎಲ್ಲ ಇದೆ. ಆ ಮೈಂಡ್ ಸೆಟ್ ನಮಗೆ ಉಲ್ಟಾ ಹೊಡಿತು ಅನ್ನೋಂಥದ್ದು ಹೇಳಿದ್ರು. ಕರೆಕ್ಟ್. ಅದಕ್ಕೆ ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್, ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗ್ದಿ ಲಾಸ್ಟ್ ಕುಂಬಳಕಾಯಿ ಹೊಡೆಯೋ 4-5 ದಿನ ಶೂಟ್ ಮಾಡಿದ್ದು ಸಕಲೇಶ್ಪುರಲ್ಲಿ. ಆಲ್ಮೋಸ್ಟ್ ಒಂದು 30-40 ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಕೊರಿಯೋಗ್ರಫಿ ಮಾಡಿದ್ರು. ನಂಗೆ ರವಿ ವರ್ಮ ಅವ್ರ ಕೊರಿಯೋಗ್ರಫಿ ಮುಂಚೆಯಿಂದ ತುಂಬಾ ಇಷ್ಟ. ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ
ಸಿದ್ಧಾರ್ಥ ಕೆಲಸ ಮಾಡಿದ್ದು, ಅದಾದ್ಮೇಲೆ ಇವತ್ತೇ ಕೆಲಸ ಮಾಡಿದ್ದು. ಸೊ ನಮ್ದೊಂದು 2.5 ಡೇಸ್ ಇಲ್ಲ 3 ಡೇಸ್ ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ ನ ಕಂಪ್ಲೀಟ್ ಮಾಡ್ಬೇಕಾಯ್ತು ಒಂದು ಹಲವಾರು ಕಾರಣಗಳಿಂದ. ಆಮೇಲೆ ಎಲ್ಲ ಫಾಸ್ಟ್ ಆಗಿ ಮಾಡ್ಬೇಕಾಯ್ತು, ಯಾಕಂದ್ರೆ ಒಂದು 30 ಜನ ಫೈಟರ್ಸ್ ಇದ್ದಾಗ ಒಬ್ಬೊಬ್ರ ಜೊತೆನೂ ಒಂದೊಂದು ಆಕ್ಟಿವಿಟಿ ಇರುತ್ತೆ. ಸೊ ಅದನ್ನ ಇನ್ಸ್ಟೆಂಟ್ ಆಗಿ ಜ್ಞಾಪಿಸ್ಕೊಂಡು ಇನ್ಸ್ಟೆಂಟ್ ಆಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು. ಅದೊಂಥರ ಹೊಸ ಚಾಲೆಂಜ್ ಇತ್ತು, ತುಂಬಾ ಚೆನ್ನಾಗಿ ಬಂತು. ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸರ್ ಈಗ ಅಂದ್ರೆ ಒಬ್ಬ ಕಲಾವಿದನಾಗಿ ಮನೇಲಿರೋ ಎಲ್ಲ ಕಲಾವಿದರನ್ನ ನೋಡ್ತಾ ಇದ್ರೆ ಅವರೆಲ್ಲ ಆಕ್ಷನ್ ಹೀರೋ ಕೂಡ ಹೌದು. ಅಪ್ಪು ಸರ್ ಅದ್ಭುತ ಆಕ್ಷನ್ ಹೀರೋ, ಸುವರ್ಣ ಕೂಡ ಅದ್ಭುತ ಆಕ್ಷನ್ ಹೀರೋ. ನಿಮ್ಗೆ ಯಾವಾಗ ಅನ್ಸಿಲ್ವಾ ನಾನು ಯಾವಾಗ ಆಕ್ಷನ್ ಮಾಡೋದು ದೊಡ್ಡ ಮಟ್ಟಕ್ಕೆ ಅಂತ? ಈ ಸಿನಿಮಾ ಹೊಸ ಕಾಲಿದ್ರ ಹೆಂಗೆ ಅಂತ? ಇಲ್ಲ, ನಂಗೆ ಪ್ರತಿಯೊಂದು ಸಿನಿಮಾನು ನನಗೆ ತುಂಬಾ ಇಷ್ಟ, ಯಾಕಂದ್ರೆ ಎಲ್ಲಾ ಸಿನಿಮಾಲು ಅದರಾದ ಒಂದು ಜರ್ನಿ ಇದೆ. ಸೊ ಸಿನಿಮಾ ಅಂದ್ರೆ ಸಿನಿಮಾ, ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ, ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ, ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ. ಬಟ್ ಆಕ್ಷನ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಅದೊಂಥರ ಒಂದು ಎಕ್ಸ್ಪೀರಿಯನ್ಸ್ ಹೊಸದಾಗಿತ್ತು. ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡಕ್ಕೆ, ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡಕ್ಕೆ. ಯಾಕಂದ್ರೆ 10 years ಅಲ್ಲಿ ಅದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ, ಈ ತರ ಸೀಕ್ವೆನ್ಸಸ್ ಅಲ್ಲಿ ಆಕ್ಟ್ ಮಾಡಿಲ್ಲ, ಪ್ಲೇ ಮಾಡಿಲ್ಲ. ಸೊ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು. ಈ ಲವ್ ಸಿನಿಮಾಗಳು ಆ ಥರ ಕೇಳ್ತಿದ್ರಿ ಕತೆಗಳು, ಈ ಮೊದಲನೇ ಸರಿ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು ಬೇಕಾದ್ರೆ? ಇಷ್ಟು ರಗಡಾಗಿ ಇಷ್ಟು ಇಲ್ಲ, ನಂಗೆ ಮೊದಲಿಂದ ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಆಕ್ಟರ್ ಅಂದ್ರೆ ಎಲ್ಲಾ ತರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ. ಅದೇ ರೀತಿ ನಂಗೆ ಈ ಆಕ್ಷನ್ ಸಿನಿಮಾ ಮಾಡಕ್ಕೂ ಒಂದು ಆಸೆ ಇತ್ತು. ಬಟ್ ನಾನು ಅನ್ಕೊಂಡಿದ್ದೆ ಯಾವಾಗ್ಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದಷ್ಟು ವಿಷಯಗಳು ಕೂಡ ಹೇಳ್ಬೇಕು ಅಂತ. ಸೊ ಆ ತರ ಒಂದು ಕತೆಗೆ ನಾನು ಕಾಯ್ತಾ ಇದ್ದೆ. ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು. ಅದರಿಂದ ನಾನು ಪೆಪ್ಪೆನ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ಕಾಗಲ್ಲ. ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ವಿ ನಮ್ಮ ಸಿನಿಮಾದು. ರಾಘವೇಂದ್ರ ಫ್ಯಾಮಿಲಿ, ಮಲಬಾರಿ ಫ್ಯಾಮಿಲಿ, ರಾಯಪ್ಪನ್ ಫ್ಯಾಮಿಲಿ. ಸೊ ಇದೊಂದು ಊರು, ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ನಡೆಯೋ ಕತೆ. ಈ ಊರಲ್ಲಿ ಒಂದು 4 ಫ್ಯಾಮಿಲಿಗಳಿರುತ್ತೆ. ಸೊ ಈ ಕತೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಈ 4 ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ, ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದ್ರ ಥ್ರೂ ಈ ಕತೆ ನಡೆಯುತ್ತೆ. ಸೊ ಅದಕ್ಕೆ ನಮ್ಮ ಕತೆ, ಈಗ ಇಡೀ ಸಿನಿಮಾದ ಕತೆ ನಾವು ಒಂದು 2 hours 5 minutes ಅಲ್ಲಿ ಹೇಳಿದೀವಿ. ಆಮೇಲೆ ಹಲವಾರು ಕ್ಯಾರೆಕ್ಟರ್ಗಳಿದೆ ಈ ಕಥೆಯಲ್ಲಿ. ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ, ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ. ಅದರಿಂದ ಜನಕ್ಕೆ ಮುಂಚಿತವೇ ಈ ಕ್ಯಾರೆಕ್ಟರ್ಗಳ ಪರಿಚಯ ಆಗ್ಲಿ ಅಂತ ನಾವು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್, ಆಮೇಲೆ ಈಚ್ ಫ್ಯಾಮಿಲಿ ಟ್ರೀ ತರ ಮಾಡಿ ಒಬ್ಬೊಬ್ರಿಗೆ ಇರೋ ಒಂದು ರಿಲೇಶನ್ಶಿಪ್ ಗಳನ್ನ ನಾವು ಮುಂಚೆನೆ ಬಿಟ್ಬಿಟ್ವಿ. ಸೊ ಇದನ್ನ ಅವ್ರ ಫ್ಯಾಮಿಲಿಯರ್ ಆದಾಗ ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ವಿ. ರಿಮೋಟ್ ಏರಿಯಾಗಳಲ್ಲಿ ಈ ತರದ ಕಥೆಗಳನ್ನ ಕಾಣ್ಬೋದು, ನೋಡ್ಬೋದು. ಸೊ ಇದೇನಾದರೂ ನೈಜ ಚಿತ್ರಣ ರಿಮೋಟ್ ಏರಿಯಾ ಜನಗಳು ಇಟ್ಕೊಂಡು ಮಾಡಿದಾರಂತ? ನೈಜ ಅಂದ್ರೆ ಇದು ಗ್ಯಾರಂಟಿ ಮೋಸ್ಟ್ಲಿ ಡೈರೆಕ್ಟರ್ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು. ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್, ಅದೇ ಕ್ವಶನ್ ಕೇಳಿದ, ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು, ಕೇಳಿರ್ಬೋದು, ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು. ಸೊ ಅದನ್ನೆಲ್ಲ ಇಟ್ಕೊಂಡು ಈ ಕಥೆಗಳು ಮಾಡಿದ್ದಾರೆ. ಬಟ್ ಕ್ಯಾರೆಕ್ಟರ್ಗಳೆಲ್ಲ ಯಾವುದು ರಿಯಲ್ ಕ್ಯಾರೆಕ್ಟರ್ಸ್ಗೆ ಲಿಂಕ್ ಇಲ್ಲ ಅವರಿಂದ ತಗೊಂಡಿಲ್ಲ. ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಸ್ಟೋರಿಗಳು ಇನ್ಸ್ಪೈರ್ ಆಗಿ ಈ ಕಥೆನ ಮಾಡಿರ್ಬೋದು. ನಮ್ಮ ನೆಲದ ಕಥೆಗೆ ಎಷ್ಟು ಇದು ಹತ್ರ ಆಗುತ್ತೆ ಅಂದ್ರೆ ಇದರೊಂದು ಯೂನಿವರ್ಸಲ್ ಇಮೋಷನ್ ಕೂಡ ಅಂತೂ ಇದೆ. ಎಲ್ಲ ಕಲ್ಚರ್ಗೆ ಏನಂತಾರೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ. ಅಂದ್ರೆ ಇಮೋಷನ್ಸ್ ಆಗಿರ್ಬೋದು. ಈಗ ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟ್, ಅದಕ್ಕೆ ಪ್ರೆಷರ್ ಅಂದ್ರೆ ಈಚ್ ಕ್ಯಾರೆಕ್ಟರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಫ್ಯಾಮಿಲಿ ರೆಸ್ಪೆಕ್ಟ್ ನ ಮೇಂಟೈನ್, ಅದರ ವಿಷಯ ಆಗಿರ್ಬೋದು. ಇಲ್ಲ ಒಂದು ಏನಂತಾರೆ ಕಾಸ್ಟ್ ಗಳ ಬಗ್ಗೆ ಆಗಿರ್ಬೋದು, ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು. ಬಟ್
ಈಗ ಎಲ್ಲರೂ ನಾವು ಮಾಡಿರೋ ಕ್ಯಾರೆಕ್ಟರ್ಸ್ ನಾವೆಲ್ಲರೂ ಕನ್ನಡಿಗರು. ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಸಿನಿಮಾ ಇದು. ಆಮೇಲೆ ಕೂರ್ಗಲ್ಲಿ ನಾವು ತೆಗ್ದಿದ್ದೀವಿ, ಸಕಲೇಶ್ಪುರಲ್ಲಿ ತೆಗ್ದಿದ್ದೀವಿ, ಮೈಸೂರಲ್ಲಿ ತೆಗ್ದಿದ್ದೀವಿ, ಆಮೇಲೆ ಬೆಂಗಳೂರಲ್ಲಿ ಒಂದಷ್ಟು ಪಾರ್ಟ್ಗಳು ತೆಗ್ದಿದ್ವಿ. ಸೊ ನಮ್ಮ ಕಲ್ಚರ್ಗೂ ತುಂಬಾ ಹತ್ರವಾದ ಸಿನಿಮಾ ಅಂತಾನೆ ಹೇಳ್ಬೋದು. ಟ್ರೈಲರ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಜಾತಿ ಸಂಘರ್ಷ ಇರ್ಬೋದು ಅಥವಾ ವ್ಯವಸ್ಥೆಯ ಸಂಘರ್ಷಣ ಅಂತ ಪ್ರಶ್ನೆ ಬರುತ್ತೆ. ಕರೆಕ್ಟ್. ಇದು ಅದೇ ಎಲ್ಲರ ಹೋರಾಟ ಈ ಸಿನಿಮಾದಲ್ಲಿ ಇರೋದು. ಒಂದು ನಾನು ಹೇಗೆ ಹೇಳಿದೆ, ಇದೊಂದು 4 ಫ್ಯಾಮಿಲಿಗಳ ನಡುವೆ ಇರೋ ಹೋರಾಟ. ಅದೇ ರೀತಿ ಒಂದೊಂದು ಕ್ಯಾರೆಕ್ಟರ್ದು ಅವರು ಅವರ ಲೈಫ್ ಅಲ್ಲಿ ಆಗುವ ಒಂದು ಹೋರಾಟ, ಅವರು ಇನ್ನೊಂದು ಕ್ಯಾರೆಕ್ಟರ್ ಜೊತೆ ಆಗಿರೋ ಹೋರಾಟ. ಸೊ ಅದು ಸಾಮಾಜಿಕ ಇರ್ಬೋದು, ಇಲ್ಲ ಕಾಸ್ಟ್ ಬಗ್ಗೆ ಇರ್ಬೋದು, ಹಲವಾರು ಇದನ್ನ ಒಂದಷ್ಟು ವಿಷಯಗಳನ್ನ ಹೇಳಿದ್ವಿ. ಸೊ ಸಿನಿಮಾ ನೋಡಿದಾಗ ಒಬ್ಬೊಬ್ರಿಗೂ ಏನಾದ್ರು ಒಂದು ಸಿಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ನೀವು ಯಾವ ದೃಷ್ಟಿಕೋನದಿಂದ ಸಿನಿಮಾ ನೋಡ್ತೀರಾ, ನೀವು ಯಾವ ಪರ್ಸ್ಪೆಕ್ಟಿವ್ ಇಂದ ಸಿನಿಮಾ ನೋಡ್ತೀರಾ, ನಿಮ್ಮಲ್ಲಿ ಇರೋ ಒಂದಷ್ಟು ವಿಸ್ಡಮ್, ನಿಮ್ಮಲ್ಲಿ ಇರೋ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್, ಅದು ರಿಲೇಟ್ ಆಗಿ ನಿಮ್ಗೆ ಈ ಸಿನಿಮಾದಿಂದ ಏನಾದ್ರು ಸಿಗ್ಬೋದು ಅಂತ ಅನ್ಸುತ್ತೆ. ಪ್ರಕಾಶ್ ಫಾರ್ಚುನೇಟ್ ಆಗಿ ಏನಾಯ್ತು, 2020 ಕೋವಿಡ್ ಟೈಮಲ್ಲಿ ನಮ್ಮ ಡೈರೆಕ್ಟ್ರು ಶೀಲೇಶು ಮತ್ತೆ ನನ್ನ ಮನೆ ಹತ್ತತ್ರ ಒಂದು 2-3 ಕಿಲೋಮೀಟರ್. ಸೊ ನಮಗೂ ಮನೇಲಿ ಕೂತ್ ಬೇಜಾರಾಗಿತ್ತು. ಎಲ್ಲೋ ಒಂದು ಕಡೆ ಕಾಫಿಗೆ ಬೆಳಗ್ಗೆ 7ರಿಂದ 10 ಗಂಟೆ ಮೇಲೆ ಆದರೆ ಲಾಠಿ ಚಾರ್ಜ್. ಸೊ ಆ ಟೈಮಲ್ಲೇ ನಾವು ಕಾಫಿಗೆ ಸಿಗ್ತಾ ಇದ್ವಿ. ಆವಾಗ ಈ ಪೆಪ್ಪೆಯ ಸಿನಿಮಾ ಕತೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಸೊ ನನ್ನ ತಲೆಗೆ ಅವಾಗ ಫಸ್ಟ್ ಹೊಳೆದಿದ್ದೇನೆಂದ್ರೆ, ಇಂಥ ಒಂದು ಕಲ್ಟ್ ಸಬ್ಜೆಕ್ಟು, ಇಷ್ಟು ಡೆಪ್ತ್ ಇರೋಂಥ ಸಬ್ಜೆಕ್ಟು ಹೆಂಗೆ ಗುರು ಮಾಡ್ತೀಯಾ ಅನ್ನೋದು ಒಂದಿತ್ತು. ಇದೇ ಕ್ವಶನ್ ನಾನು ನಮ್ಮ ವಿನಯರ್ಗೂ ಅದನ್ನೇ ಕೇಳಿದ್ದೀನಿ, ಹೆಂಗೆ ನೀವು ಒಪ್ಕೊಂಡ್ರಿ ಈ ಸಿನಿಮಾನ? ಈ ಕತೆ ಕೇಳಿದಾಗ ಮಾಡ್ಬೋದಾ? ಇಷ್ಟೊಂದು ವಿಷಯಗಳು ತುಂಬಿರುವಂಥ ಒಂದು ಕಥೆಯಲ್ಲಿ ಯಾವ ಥರ ಇವರು ಅದನ್ನು ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಸೊ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು, ತದನಂತರ ಇವರು ಡೇಟ್ಸ್ ಕೊಟ್ಟರು, ಸಿನಿಮಾ ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ಹೇಳೋದು, ಸರ್ ಗುಣ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಲ್ಲ? ಹಾಂ ಗೊತ್ತು. ಅದು ಯಾಕೆ ನೀವೇ ಮಾಡಬಾರ್ದು? ಅಲ್ಲ ಇದು ಸುಮ್ಮನೆ ಒಂದಷ್ಟು ರೀಸನ್ಸ್ ಕೊಟ್ಟೆ. ಯಾಕಂದರೆ ಇಲ್ಲಿವರೆಗೂ ಮೇನ್ ಫ್ಲೆಜ್ದಾಗೆ ಸಿನಿಮಾ ಮಾಡ್ಕೊಂಡು ಬಂದಿರೋನು ಯಾಕೆ ನಾನು ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನನ್ನಲ್ಲೂ ಇತ್ತದು. ಬಟ್ ಗುಣನ್ ಕ್ಯಾರೆಕ್ಟ್ರು ಈ ಸಿನಿಮಾಗೆ ಒಂದು ಮುಖ್ಯವಾದಂಥ ಒಂದು ಕ್ಯಾರೆಕ್ಟರ್. ಗುಣನ್ ಕ್ಯಾರೆಕ್ಟರ್ ಅಂತಲ್ಲ, ಇವಾಗ ನನ್ನ ಪಕ್ಕದಲ್ಲಿ ಸರ್ ಕೂತಿದ್ರೆ ಅವ್ರದ್ದು ಮಲ್ಪೆ ಕ್ಯಾರೆಕ್ಟರ್ ಅಂತೂ ಇಡೀ ಸಿನಿಮಾ ರೆಗ್ಯುಲರ್ ಹಾಕೊಂಡು ಹೋಗುತ್ತೆ. ಹೆಂಗೆ ಪೆಪ್ಪೆ ಒಂದು ಕಡೆಯಿಂದ ಹೋಗ್ತಾರೋ ಅದೇ ಥರ ಮಲ್ಪೆ ಕೂಡ ಹಂಗೆ ಹೋಗ್ತಾರೆ. ಸೊ ಹಾಗಾಗಿರೋದ್ರಿಂದ ಗುಣ ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಮತ್ತೆ ನಾನು ಸ್ವಲ್ಪ ರೀವರ್ಕ್ ಮಾಡಿದ್ದೀನಿ, ಹೇಳ್ತೀನಿ ಕೇಳಿ ಅಂತ ಹೇಳಿದಾಗ ನಿಜವಾದ ಶೀಲೇಶು ಬೇರೆ ವಿಭಿನ್ನವಾಗಿ ಅದನ್ನು ಮಾಡಿದ್ರು. ಅದ್ರ ಜೊತೆಗೆ ಪ್ರೊಡ್ಯೂಸರ್ ಅವರು, ಸರ್ ನೀವು ಮಾಡಿ, ನಮಗೆ ಬೇಕು. ಇವಾಗ ವಿನಯ್ ಸರ್ ಇದ್ದಾರೆ, ಅದ್ರ ಜೊತೆಗೆ ನಿಮ್ಮಂಥವ್ರು ಇನ್ನೊಂದಷ್ಟು ಶಕ್ತಿ ತುಂಬಿದಾಗ ಸಿನಿಮಾಗೆ ಇನ್ನೊಂದಷ್ಟು ಶಕ್ತಿ ಸಿಗತ್ತೆ. ಓಕೆ ಅಂತ. ಇನ್ಫ್ಯಾಕ್ಟ್ ನಾನು ಎಂಟ್ರಿ ಆಗೋ ಟೈಮಲ್ಲೇ ನಮ್ಮ ಇನ್ನೊಬ್ರು ಪ್ರೊಡ್ಯೂಸರು ಶ್ರೀರಾಮ್ ಅವರು ಎಂಟ್ರಿ ಆದರು. ಸೊ ನಮ್ದು ಎಲ್ಲ ಇವರು ಸ್ನೇಹ ಬಳಗ ಏನಿದೆ, ನಮ್ಮ ಹಳೆ ಸ್ನೇಹ ಬಳಗ ಏನಿದೆ ಎಲ್ಲ ಒಂದೇ ಆಗಿರೋದ್ರಿಂದ ಒಂದೇನೋ ಒಂದು ಕನೆಕ್ಷನ್ ಹಂಗೆ ಬೆಳೀತು. ಸಿನಿಮಾ ಮಾಡಿದ್ವಿ. ನನಗಂತೂ ಈ ಕ್ಯಾರೆಕ್ಟರ್, ಗುಣ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರೋದು. ಫುಲ್ ಫ್ಲೆಜ್ದಾಗಿ ಹಾರ್ಟ್ಫುಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಯಾವ ಥರ ಇರುತ್ತೆ? ನೆಗೆಟಿವ್ ಪಾಸಿಟಿವ್ ಅನ್ನೋದು ಈ ನಮ್ಮ ಪೆಪ್ಪೆ ಸಿನಿಮಾದಲ್ಲಿ ನೀವು ಯಾವ ಕ್ಯಾರೆಕ್ಟರ್ಗೂ ಹೇಳೋಕ್ಕಾಗಲ್ಲ. ಎಲ್ಲರೂ ಪಾಸಿಟಿವೇ, ಎಲ್ಲರೂ ನೆಗೆಟಿವೇ. ಅದು ನೀವು ಕತೆ ಹೇಳೋ ಒಂದು ಶೈಲಿ ವಿಭಿನ್ನವಾಗಿದೆ. ಸೊ ಶೀಲೇಶು ಮಾಡ್ಕೊಂಡಿರೋ ಕತೆನ ನಾನು ಕೇಳಿದಾಗಲೇ ನನಗೆ ಈ ಒಂದು ಕ್ವಶನ್ಸ್ ಎಲ್ಲ ರೈಸ್ ಆಗಿತ್ತು. ಇದು ಕತೆ ಹೋಗಿ ಸಿನಿಮಾ ಆಯಿತು, ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ನು ಬರ್ತಾರೆ. ನೋಡಿದಾಗ ನೀವು ಅವ್ನು ಪಾಸಿಟಿವ್ ಅನಿಸ್ತಾರೆ, ಬಟ್ ಅವ್ನು ಮಾಡೋ ಕೆಲಸದಿಂದ ನೆಗೆಟಿವ್ ಅನಿಸ್ಬೋದು. ಅವ್ನು ಮಾಡಾದ್ರೂ ಅವ್ನು ಪಡೋ ಒಂದು ಪಶ್ಚಾತ್ತಾಪಕ್ಕೆ ಮತ್ತೆ ನೀವು ಅಯ್ಯೋ ಪಾಪ ಅನ್ನಿಸ್ಬೋದು. ಸೊ ಎಲ್ಲ ಥರ ಇಮೋಷನ್ಸ್ನ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಒಂದು ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಸಿನಿಮಾನ ನಾನು ಇಲ್ಲಿವರೆಗೂ ಕಂಪ್ಲೀಟಾಗಿ ಕೂತ್ಕೊಂಡು ನೋಡಿಲ್ಲ. ನಾನು ನಿಮ್ಮ ಥರನೇ ಥಿಯೇಟ್ರಲ್ಲಿ ಫಸ್ಟ್ ಶೋ ಕೂತ್ಕೊಂಡು ನೋಡಬೇಕು ಅನ್ನೋ ಕುತೂಹಲದಲ್ಲಿ ಇದೆ. ಬಟ್ ನನ್ನ ಕ್ಯಾರೆಕ್ಟ್ರು, ಪೆಪ್ಪೆಯವರ ಕ್ಯಾರೆಕ್ಟ್ರು ಮತ್ತು ಮಲ್ಪೆ, 3 ಜನ ನಾನು ಮಾಡಿದ್ದೀನಿ ಇವುಗಳ ಜೊತೆಗೆ ಮಾಡಿರೋದ್ರಿಂದ
ಕತೆ ನನಗೆ ಗೊತ್ತಿರೋದ್ರಿಂದ ಕತೆ ಭಾಳ ಚೆನ್ನಾಗಿದೆ. ಅದನ್ನ ಮೇಕಿಂಗ್ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಿಮ್ಮ ಥರನೇ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ. ಇದೇ 30ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಗಳ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ. ಆವಾಗ ನೀವು ಕೇಳೋ ಪ್ರಶ್ನೆ ಬೇರೆ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ವರ್ಷ ಆದ್ಮೇಲೆ ಕಂಬ್ಯಾಕ್? ಸರ್ ಮಧ್ಯದಲ್ಲಿ ಒಂದು ರಾಜೀವ ಮಾಡಿದೆ 2019-20 ರಿಲೀಸ್ ಆಯಿತು. ಅದೇ ಟೈಮಲ್ಲಿ ಕೋವಿಡ್ ಬಂತು. ಕೋವಿಡ್ ಜೊತೆಗೆ ಅದು ಕೆಮ್ಮ ಥರ ಹೊರಟೋಯ್ತು ಸರ್. ಸೊ ಹಾಗಾಗಿ ಇನ್ಫ್ಯಾಕ್ಟ್ ಏನು ಇಲ್ಲಿವರೆಗೂ ನಾನು ಮಾಡಿಲ್ವೋ ಅದನ್ನ ವಿಭಿನ್ನವಾಗಿ ಇವಾಗ ಮಾಡ್ತಾ ಬರ್ತಾ ಇದ್ದೀನಿ. ಸೊ ನೀವು ಹೊಸ ಮೈಯನ್ನ ನೋಡೋದಂತೂ ಸತ್ಯ ಸರ್. ನೀವು ಕಂಟಿನ್ಯೂ ಮಾಡ್ತೀರಾ? ಮತ್ತೆ ಖಂಡಿತ ಮಾಡ್ತೀನಿ ಸರ್. ಯಾಕೆ ಬೇಡ ಅಂತ ಸುಮ್ಮನೆ ಆಗಿದ್ರಲ್ಲ? ಬೇಡ ಅಂತ ಅನ್ಕೊಂಡಿದ್ದೆ. ಏನಾಗುತ್ತೆ, ಕೆಲವು ಸರಿ ನಾವು ತುಂಬಾ ಪ್ರೀತಿಸೋ ನಮ್ಮನ್ನು ಪ್ರೀತಿಸ್ಬೇಕು ಅಂತ ಏನು ಇಲ್ಲ ಸರ್. ಅದು ಯಾವಾಗ ನಾವು ತುಂಬಾ ಪ್ರೀತಿಸ್ತೀವಿ ಅಂತ ತೋರಿಸ್ತಾ ಅವ್ರು ಪ್ರೀತಿಸ್ಲಿಲ್ಲ ಅಂದಾಗ ಒಂದ್ಸರಿ ಒಂದು ಪಾಯಿಂಟ್ ಬರ್ತದೆ, ಬೇಡ ಹುಡುಗರು ಅದು ಪ್ರೀತಿಸ್ತಾ ಇಲ್ಲ ಅಂದ್ರೆ ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು. ಇವಾಗ ಮತ್ತೆ ಅದೇ ಹುಡ್ಕೊಂಡ್ ಬಂದಾಗ ಯಾರು ಬಿಡ್ತಾರೆ ಸರ್? ನೀವು ಬಿಡಲ್ಲ, ನಾನು ಬಿಡಲ್ಲ, ಎಲ್ರೂ ಮತ್ತೆ ಹೋಗಿ ಹಿಡಿತೀವಿ. ಸೊ ಹಂಗೆ ಹಿಡ್ಕೊಂಡು ಪ್ರೀತಿಸೋಣ ಅಂತ ಇದೀನಿ ಸರ್. ಈಗ ಮಲ್ಪೆ ಅವ್ರು ಏನಂತಾರೆ ಅವ್ರ ಕ್ಯಾರೆಕ್ಟರ್? ಸರ್ ಮಲ್ಪೆ ಅವರು ಒಂದು ನಿಮಿಷ. ಇದಕ್ಕೆ ಉತ್ತರ ಹೇಳೋದು ಬಹಳ ಕಷ್ಟ. ಯಾಕಂದ್ರೆ ಒಂದು, ನಾನು ಬೇಸಿಕಲಿ ಒಬ್ಬ ರಂಗಭೂಮಿ ಕಲಾವಿದ. ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ. ಬೇಡಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ. ನಾನು ಲಾಸ್ಟ್ ನನಗನ್ಸಿದ್ದು ಧ್ರುವ ಇರಬೇಕು, ಮರ್ತೋಗಿದ್ದೀನಿ ಅದನ್ನು. ಅದ್ರಲ್ಲಿ ಮಾಡಿದ್ದೆ ಅದನ್ನ. ನನಗೂ ಅದು ಆ ಡೈರೆಕ್ಟರ್ ಎಸ್ ರಮೇಶ್ ಅಂತ ಕಾಣುತ್ತೆ. ಅವರು ಕಡೆಯಿಂದ ಫೋನ್ ಬಂತು ನನ್ಗೆ. ಅವರು ನಾನು ಫಸ್ಟ್ ಕೇಳಿದ ಪ್ರಶ್ನೆ ಇದೆ, ಸರ್ ನಿಮಗೆ ನಾನೇ ಆಗ್ಬೋದು ಅಂತ. ಐ ವಾಸ್ ನಾಟ್ ಎ ಪಾಪ್ಯುಲರ್ ಗಾಯ್. ಆಮೇಲೆ ಇಲ್ಲ, ನನಗೆ ಗೊತ್ತಾಯ್ತು. ಹೀಗೆ ನಾನು ನೋಡಿದೆ, ಏನು ರೋಲು, ಹೀಗೆ ಪೊಲಿಟಿಷಿಯನ್ ರೋಲ್. ಸರ್ ಬೇಡ ಸರ್, ನನಗೆ ಪೊಲಿಟಿಷಿಯನ್ ರೋಲ್ ಎಲ್ಲ ಸುಮ್ಮನೆ 10 ಜನ ನಿಲ್ಲಿಸ್ಬಿಟ್ಟು ಹಿಂಗೆ ಖಾಲಿ ಶಾರ್ಟ್ ಹಾಕ್ಬಿಟ್ರೆ ಏನು ಪ್ರಯೋಜನ. ಇಲ್ಲ ಇಲ್ಲ, ಆ ಥರ ರೋಲ್ ಅಲ್ಲ. ನಿಮಗೆ ಒಳ್ಳೆ ಓಪುಡಿ ಜೊತೆ ಕಾಂಬಿನೇಷನ್ ಇದೆ. ಓಪುಡಿ ತಕ್ಷಣ ಚಕ್ಕತ್ತು ಒಪ್ಕೊಂಡೆ. ಆ್ಯಂಡ್ ಭಾಳ ಚೆನ್ನಾಗಿತ್ತು, ಸೀನ್ಸು ತುಂಬ ಚೆನ್ನಾಗಿತ್ತು. ಆದರೆ ಅವ್ರ ಅದೃಷ್ಟನೋ ನಮ್ಮ ದುರಾದೃಷ್ಟನೋ, ಯಾರ ದುರಾದೃಷ್ಟನೋ ಸಿನಿಮಾ ಅಷ್ಟಾಗಿನ್ನು ಶಬ್ದ ಮಾಡಲಿಲ್ಲ. ಅದಾದ್ಮೇಲೆ ಸುಮಾರು ನನ್ನ ಪಾಡಿಗೆ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ. ಈ ಸಿನಿಮಾ ಕೂಡ ನನಗೆ ನಮ್ಮ ತಂಡದ ಒಬ್ಬ ಹುಡುಗ ಇದ್ದಾನೆ, ದಕ್ಷ ಅಂತ. ಅವನು ಒಂದು ದಿವಸ ನಾವು ಶೋ ಇತ್ತು ರಂಗಶಂಕರದಲ್ಲಿ. ಅವನು ಬಂದು, ಸರ್ ಇದೆ ಶ್ರೀಲೇಶ್ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ, ಅವ್ರು ಸಿನಿಮಾ ಮಾಡ್ತಾ ಇದ್ದಾರೆ, ನೀವು ಪಾತ್ರ ಮಾಡಬೇಕು, ಮಾತಾಡಿ ಸರ್, ನೋಡಿ ನೀವು ಇಷ್ಟ ಆದರೆ ಮಾಡಿ. ಆಮೇಲೆ ಕೆಳಗಡೆ ಅಲ್ಲೇ ರಂಗಶಂಕರದಲ್ಲಿ ಬಂದು ನೋಡಿದ್ರೆ ಮನುಷ್ಯ ಹುಡುಕಕ್ಕೆ ಒಂದು 2 ನಿಮಿಷ ಆಯ್ತು. ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವರು. ಮಾತಾಡಿದೆ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರು ನರೇಟ್ ಮಾಡಿದ ಸ್ಟೈಲಲ್ಲೇ ನನಗೆ ಗೊತ್ತಾಯ್ತು ಇವರಲ್ಲಿ ಏನೊಂದು ವಿಷಯ ಇದೆ ಅಂತ. ಹಾಗಾಗಿ ನಾನು ಹೇಳಿದೆ ಅವ್ರಿಗೆ, ನೋಡಿ ಸರ್, ನಾವು ರಂಗಭೂಮಿ ಕಲಾವಿದರಿಗೆ ದೊಡ್ಡ ಪಾತ್ರ, ಚಿಕ್ಕ ಪಾತ್ರ, ಆ ಪಾತ್ರ, ಈ ಪಾತ್ರ, ಮುಖ್ಯವಾದ ಪಾತ್ರ ಅಂದ್ರೆ ಅದು 2 ದಿವಸದ ಕೆಲಸ ಇರೋದು, 1 ದಿವಸದ ಕೆಲಸ ಇರೋದು, ಆದ್ರೆ ಪ್ರಾಮುಖ್ಯತೆ ಇರ್ಬೇಕು ಆ ಪಾತ್ರಕ್ಕೆ. ಅಂತ ಪಾತ್ರ ಖಂಡಿತ ಮಾಡ್ತೀನಿ ಸರ್, ನನಗೆ ಥ್ರೂಔಟ್ ಸಿನಿಮಾ ಇರಬೇಕು, ಆ ಥರದ್ದೇನು ಆಸೆ ಇಲ್ಲ. ಆಮೇಲೆ ಅವರು ಇಲ್ಲ, ಈ ಥರ ಇದೆ, ಈ ಥರ ಇದೆ ಅಂತ ಹೇಳಿ ಕೊನೆಗೆ ಇವರು ಪಟೇಲ್ ಹೇಳಿದಾಗೆ ನಾವು ಬರೀ ಟ್ರೇಲರೇ ನೋಡಿರೋದು, ಸಿನಿಮಾ ನೋಡಿಲ್ಲ. ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಏನಾಗುತ್ತೆ, ಕೆಲಸ ಮಾಡುವಾಗ ಅವನ ಪಾತ್ರ, ಅವ್ನು ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು, ಅವ್ನ್ ಕಾಂಟ್ರಿಬ್ಯೂಟ್ ಯಾವ ರೀತಿಯಲ್ಲಿ ಮಾಡ್ಬೋದು, ಈ ತರ ಯೋಚನೆ ಮಾಡ್ತಾ ನಾವು ಒಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ. ಆದ್ರೆ ಫೈನಲ್ ಎಡಿಟ್ ಆದ್ಮೇಲೆ, ಫೈನಲ್ ಕಟ್ ಆದ್ಮೇಲೆ, ಮ್ಯೂಸಿಕ್ ಹಾಕಿದ್ಮೇಲೆ, ಗ್ರಾಫಿಕ್ಸ್, ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ. ಸೊ ಅವೆಲ್ಲ ಆದ್ಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಮೇಲೆ ಅನ್ನೋದು ನನಗೆ ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ. ಅದು ಹೇಗೆ ಬಂದಿದೆ ಅಂತ ಸಿನಿಮಾ ನೋಡೋದು ಹೇಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನಿಮಾ ಬಹಳ ಕಷ್ಟಪಟ್ಟೆ ಮಾಡೋದು. ಯಾವುದೇ ಸಿನಿಮಾ ಆಗಲಿ, ಯಾರು ತಮ್ಮ ಸಿನಿಮಾ ಫೇಲಿಯರ್ ಆಗಬೇಕು ಅಂತ ಯಾರು ಮಾಡೋದಿಲ್ಲ, ಸಕ್ಸಸ್ ಆಗ್ಬೇಕಂತಾನೆ ಮಾಡೋದು. ಆದ್ರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶ್ರೀಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಸೀನ್ ಅನ್ನು, ಪ್ರತಿಯೊಂದು ಕ್ಯಾರೆಕ್ಟರ್ನ ಅವ್ರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ ಆಗಿ ಆ ಪಾತ್ರ ಹೀಗೆ ಬರಬೇಕು, ಹಾಗೆ ಮೋಲ್ಡ್ ಆಗ್ಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಮೊದಲೇ ನಾನು ಯಾವಾಗ ಹೇಳ್ತಿರ್ತೀನಿ, ನಾವೇನೇ ಮಾಡಿದ್ರು
ನಮ್ಮದು ಪ್ರಯತ್ನ, ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ. ಆದರೆ ಫೈನಲ್ ಜಡ್ಜಸ್ಸು ನಮ್ಮ ಪ್ರೇಕ್ಷಕರು. ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿನಿಮಾ ನೋಡಿ, ಇಷ್ಟಪಡಿ, ನೀವು ಪ್ರಚಾರ ಮಾಡಿ, ನಮ್ಮನ್ನ ಗೆಲ್ಲಿಸಿ. 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಂಡದ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಯಾವಾಗ್ಲೂ ಅಂದ್ರೆ ತುಂಬಾ ಮೇಲ್ ಹಿಡ್ಕೊಂಡ್ಬಿಡು, ತುಂಬಾ ಕೆಳಗಡೆ ಹಿಡ್ಕೊಂಡ್ಬಿಡು, ಆರಾಮಾಗಿ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಏನಾದ್ರು ಒಂದು ಸಿಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಇರೋ ಒಂದು ಸ್ಟೋರಿ ಟೆಲ್ಲಿಂಗ್ ಕೂಡ ಒಂದು ವಿಭಿನ್ನವಾಗಿದೆ. ಡೈರೆಕ್ಟರ್ ಹೇಳಿರುವ ರೀತಿ, ಕತೆ ಹೇಳಿರುವ ರೀತಿ ತುಂಬಾ ಹೊಸದಾಗಿದೆ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಒಂದಷ್ಟು ಲೂಸ್ ಎಂಡ್ಸ್ ಇರ್ಬೋದು ಈ ಸಿನಿಮಾದಲ್ಲಿ, ಬಟ್ ನಿಮ್ಗೆ ಕ್ಲೈಮ್ಯಾಕ್ಸ್ ಅಷ್ಟೊತ್ತರಲ್ಲಿ ಒಂದಷ್ಟು ನಿಮ್ಗೆ ಅದಷ್ಟು ನಿಮ್ಗೆ ಕ್ಲಾರಿಟಿಗಳು ಸಿಗುತ್ತೆ. ಒಂದಷ್ಟು ಈ ಸಿನಿಮಾದಲ್ಲಿ ನೀವು ಕೂಡ ಯೋಚನೆ ಮಾಡಬೇಕು, ನಿಮ್ಮ ಎಕ್ಸ್ಪೀರಿಯನ್ಸಸ್ ಬಗ್ಗೆ ತಿಳ್ಕೊಂಡು ಈ ಸಿನಿಮಾದ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು. ಅವಾಗ ನಿಮ್ಗೆ ಈ ಸಿನಿಮಾದ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ. ಆಮೇಲೆ ನಂಗನ್ಸುತ್ತೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಂದು ಸಿನಿಮಾ ಮುಗಿದ ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ. ಒಬ್ಬೊಬ್ರಿಗೆ ಅಂದ್ರೆ ಈಗ ಒಂದು ಟ್ರಾಜಿಡಿ ನೋಡಿದಾಗ ಒಂದು ಬೇಜಾರಾಗುತ್ತೆ, ಪ್ರೀತಿ ಲವ್ ಸ್ಟೋರಿ ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಆಕ್ಷನ್ ನೋಡಿದಾಗ ಒಂದು ಥ್ರಿಲ್ ಸಿಗುತ್ತೆ. ಸೊ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ಏನಂದ್ರೆ, ನನಗೆ ಒಂದಷ್ಟು ಸೈಲೆನ್ಸ್ ಸಿಕ್ತು. ಅದು ಸಿನಿಮಾ ಮುಗಿದ ತಕ್ಷಣ, ಆಚೆ ಬಂದ ತಕ್ಷಣ ಒಂದು ಸೈಲೆನ್ಸ್ ಅಲ್ಲಿ ಆಚೆ ಬಂದೆ. ಯಾಕಂದ್ರೆ ಒಂದು 2 ಅವರ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ಮ ಮೈಂಡ್ ಪ್ರೊಸೆಸ್ ಮಾಡಿರುತ್ತೆ. ಬಟ್ ಆಚೆ ಬಂದು ಒಂದು 10 ನಿಮಿಷಕ್ಕೆ, ಒಂದು 20 ನಿಮಿಷಕ್ಕೆ ನಿಮ್ಗೆ ಎಲ್ಲದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ, ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟುತ್ತೆ. ಅದನ್ನ ನೀವು ಒಂದಷ್ಟು ಜನ ಜೊತೆ ಮಾತಾಡ್ತೀರಾ, ಅದನ್ನ ನಮ್ಗೆ ಕೇಳ್ಬೇಕಂತ ಅನ್ಸುತ್ತೆ, ಇಲ್ಲ ಡೈರೆಕ್ಟರ್ ಕೇಳ್ಬೇಕು ಅನ್ಸುತ್ತೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ನನ್ನಲ್ಲಾಯ್ತು. ಸೊ ಆಡಿಯನ್ಸ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೋಡೋಕೆ ನಾನು ಕೊಡಕ್ಕಾಗ್ತಾ ಇದೆ. ಈ ಪಾತ್ರಕ್ಕೆ ಪ್ರಿಪ್ರೇಷನ್ ಹೇಗಿದೆ? ಯಾಕಂದರೆ ಅದು ಕಾಡು ಜನಾಂಗದ ಜೊತೆ ಪ್ರಿಪ್ರೇಷನ್ ಹೇಗಿದೆ? ಕಾಸ್ಟ್ಯೂಮ್ ಇರ್ಬೋದು, ಗೆಟಪ್ ಇರ್ಬೋದು, ಅಲ್ಲಿ ಭಾವಗಳು. ಪ್ರಿಪ್ರೇಷನ್ಗಿಂತ ಅಂದ್ರೆ ನಾನು ಒಂದ್ ಕತೆ ಕೇಳಿದಾಗ ಡೈರೆಕ್ಟರ್ ಕೇಳಿ ತುಂಬಾ ಸರಿ ಕತೆ ಕೇಳ್ತೀನಿ, 4-5 ಸರಿ ಕತೆ ಕೇಳ್ತೀನಿ. ಯಾಕಂದ್ರೆ ನನಗೆ ಕತೆ ತುಂಬಾ ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಳ್ಬೇಕು. ಹಾಗೆ ಸ್ಕ್ರಿಪ್ಟ್ ನ ಒಂದಷ್ಟು ಸಲ ಓದ್ತೀನಿ. ಆಮೇಲೆ ನಾನ್ ಮಾಡುವಂತ ಕ್ಯಾರೆಕ್ಟರ್ ಇದರಲ್ಲಿ ಪೆಪ್ಪೆ. ಸೊ ಅದಕ್ಕೆ ಬೇರೆ ಕ್ಯಾರೆಕ್ಟರ್ ಜೊತೆ ಏನೇನು ರಿಲೇಶನ್ಶಿಪ್ ಇದೆ ಅಂತ ಒಂದಷ್ಟು ಸ್ಟಡಿ ಮಾಡ್ತೀನಿ. ಆಮೇಲೆ ಪೆಪ್ಪೆ ಕ್ಯಾರೆಕ್ಟರ್ ಒಂದು ಬ್ಯಾಕ್ ಸ್ಟೋರಿನ ಡೈರೆಕ್ಟರ್ ಹತ್ರ ಕೇಳ್ತೀವಿ, ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ. ಆಮೇಲೆ ಒಂದಷ್ಟು ಮ್ಯಾನರಿಸಮ್ಸ್ ಆಗಿರ್ಬೋದು, ಇಲ್ಲ ಆ ಕ್ಯಾರೆಕ್ಟರ್ ಎಮೋಷನಲ್ ಸ್ಟೇಟಸ್ ಆಗಿರ್ಬೋದು. ಆಮೇಲೆ ಕಾಡಲ್ಲಿ ಕೆಲಸ ಮಾಡೋದಂತೂ ನಂಗೆ ತುಂಬಾ ಇಷ್ಟ. ಅಂದ್ರೆ ಕಾಡುಗಳಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ಕರ್ನಾಟಕದ ಬೇರೆ ಬೇರೆ ಕಾಡುಗಳಿಗೆ ಹೋಗ್ತೀನಿ, ಅಲ್ಲಿನ ಜನದ ಜೊತೆ ಸಾಕಷ್ಟು ಸರಿ ಮಾತಾಡ್ತೀನಿ, ಇಂಟ್ರಾಕ್ಟ್ ಮಾಡ್ತೀನಿ. ನನಗೆ ಅವ್ರ ಮೇಲೆ, ಆಮೇಲೆ ಕಾಡ್ ಮೇಲೆ ಮೊದಲಿಂದ ಒಂದಷ್ಟು ರೆಸ್ಪೆಕ್ಟ್ ಮತ್ತೆ ಪ್ರೀತಿ. ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಒಂದಷ್ಟು ಮೋಟಿವೇಟ್ ಆಯ್ತು ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಬೇರೆ ಬೇರೆ ಕ್ರಮ ಯಾವ ತರ ವರ್ಕ್ ಆಗುತ್ತೆ? ಬಾರ್ಡರ್ ಲೈನ್ ತರ ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂರಿಸಿ ಎಲ್ಲ ಸೆಂಟರ್ ಕೂರಿಸಿದ್ದೀರಾ. ಸಿನಿಮಾದಲ್ಲಿ ಮಾತ್ರ ಯಾವ ತರ ವರ್ಕ್ ಆಗುತ್ತೆ ಅಂತ ಒಬ್ಬೊಬ್ರನ್ನ ಕರೆದಿದ್ದೆ, ನೀವೇ ಕೂರಿಸಿದ್ದು. ಈಗ ನಮ್ಮನ್ನ ಕೇಳ್ತೀರ, ಅವ್ರು ಏನ್ ಹೇಳ್ತಾರೆ? ಅವ್ರೆ ಮೇಲ್ಮನೆ ಅವರು ಕ್ಯಾರೆಕ್ಟರ್ ಬಗ್ಗೆ ಅದೇ ನನ್ನ ಕ್ಯಾರೆಕ್ಟರ್ ಹೆಸರು ಸಿಂಧು ಅಂತ. ಸ್ಕೂಲ್ ಟೀಚರ್ ಅವರು. ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ನಾನು ಇಲ್ಲಿವರೆಗೂ ಪ್ಲೇ ಮಾಡಿದ್ದೀನಿ. ಬಿಕಾಸ್ ಅವರಾಗಿ ತುಂಬ ಸ್ಟ್ರಾಂಗ್ ಇದ್ದಾರೆ, ಫಿಯರ್ಸ್ ಇದ್ದಾರೆ, ಆ್ಯಂಡ್ ವೆರಿ ಫಿಯರ್ಲೆಸ್ ಆಲ್ಸೋ, ಯಾರಿಂದಾನು ಹೆದರಲ್ಲ. ಸೊ ತುಂಬ ಖುಷಿ ಆಯಿತು ಕ್ಯಾರೆಕ್ಟರ್ ಮಾಡೋಕ್ಕೆ. ಸ್ಕೂಲ್ ಟೀಚರ್ ಅಂದರೆ ಬಳಪ ಇಟ್ಕೊಂಡಿರೋದು ನೋಡ್ತೀನಿ, ಬ್ಲೇಡ್ ಇಟ್ಕೊಂಡು. ಅದು ಬ್ಲೇಡ್ ನಾನು ಇಟ್ಕೊಂಡಿದ್ದೀನಿ ಅಂತ ನೀವು ಸಿನಿಮಾಲಿ ಆ್ಯಕ್ಚುಲಿ ನೋಡಬೇಕು. ಬಹುಶಃ ಅದೆಲ್ಲ ಹಾಂ, ಅದು ನಾನೇ. ಐ ಥಿಂಕ್ ಅದೊಂದು ಸಿಂಬಾಲಿಸಮ್ ತರ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್. ಸೊ ಅದು ಏನಂತ ಐ ಥಿಂಕ್ ನಾವು ಸಿನಿಮಾಲಿ ನೋಡಿದ್ರೆ ಬೆಟರ್ ಸರ್. ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ವಿನಯ್ ಸರ್, ನೀವು ಹೇಳಿದ್ರಿ ಅವಾಗಲೇ ಸಿನಿಮಾದಲ್ಲಿ ಬದನಾಳು ಅಂತ ಊರು ಬರುತ್ತೆ ಅಂತ ಹೇಳಿದ್ವಿ. ಬದನಾಳು ಇಡೀ ಭಾರತ ದೇಶದಲ್ಲೇ ಜಾತಿ ಸಂಘರ್ಷ ನಡೆದಂಥ ಇತಿಹಾಸ ಇರೋ ಊರು. ಅಲ್ಲಿ ನಡೆದಂಥ
ಎಳೆ ಇಟ್ಕೊಂಡು ಅಥವಾ ನಿಮ್ಮ ಸಿನಿಮಾದಲ್ಲಿ ಒಂದು ಸಂಘರ್ಷದ ಬಗ್ಗೆ ಹೋರಾಟ ಮಾಡ್ತೀರಾ, ಅಲ್ಲಿ ನಡೆದಿರುವಂತ ಒಂದು ಕತೆ ಎಳೆ ಸಿನಿಮಾದಲ್ಲಿದ್ದು ಅಥವಾ ಕಥೆನೇ ಕಾಲ್ಪನಿಕ ಇದೆ? ಇದು ಕಥೆನೇ ಕಾಲ್ಪನಿಕ. ಅದೇ ಹೇಳಿದ್ನಲ್ಲ, ಅವ್ರಿಗೆ ಒಂದಷ್ಟು ಇನ್ಸಿಡೆಂಟ್ಗಳು ಇನ್ಸ್ಪೈರ್ ಆಗಿರ್ಬೋದು, ಬಟ್ ಡೈರೆಕ್ಟ್ ಆಗಿ ಯಾವ್ದು ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ. ಯಾಕಂದ್ರೆ ನೀವು ಬದ್ನಾಳಲ್ಲೇ ಅದೇ ಅಂದ್ರೆ ನಾವು ಬದ್ನಾಳ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರಿಸಿದೀವಲ್ಲ, ಸೊ ಅದಕ್ಕೆ ಕಾಲ್ಪನಿಕ ಅಂತ ಹೇಳಿದ್ದು. ನಮ್ಮೂರಲ್ಲಿ ಅದೊಂದು ಕಾಲ್ಪನಿಕ ಜಾಗ ಅಂತ ಹೇಳಿ ನಮ್ಮ ಸ್ಟೋರಿ. ಇದರಲ್ಲಿ ಒಂದಷ್ಟು ಬ್ಲಡ್ ಶೆಡ್ ಆಮೇಲೆ ವೈಲೆನ್ಸ್ ಕಾಣಿಸ್ಬೋದು. 100% ವೈಲೆನ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ಯಾರನ್ನೂ ಇನ್ಸ್ಪೈರ್ ಮಾಡಲ್ಲ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೇದಂತ ಹೇಳಕ್ಕೆ ಹೊರಟೇ ಇಲ್ಲ ಈ ಸಿನಿಮಾದಲ್ಲಿ. ಈ ವೈಲೆನ್ಸ್ಗೆ ಒಂದು ರೀಸನ್ ಇದೆ, ಆಮೇಲೆ ಆ ವೈಲೆನ್ಸ್ಗೆ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿದೆ. ಬಟ್ ಈ ಸಿನಿಮಾದಲ್ಲಿ ಅದನ್ನ ತೋರಿಸುತ್ತೆ ಏನಕ್ಕೆ ವೈಲೆನ್ಸ್ ಆಯ್ತು, ಏನಕ್ಕೆ ವೈಲೆನ್ಸ್ ಮಾಡ್ಬೇಕು ಇಲ್ಲ ಮಾಡಬಾರದು ಅಂತ ಒಂದು ಈ ಸಿನಿಮಾ ಕೂಡ ಹೇಳುತ್ತೆ ಅಂತ ಅನ್ಕೊಂಡಿದ್ದೇನೆ. ಸರಿ, ಇಲ್ಲ ಅದೇ ನೀವು ಸಿನಿಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದು ಏನಕ್ಕೆ ಕೈಗೆ ತಗೊಂಡಿದ್ದಾರೆ. ಆಮೇಲೆ ಇದು ಸಿನಿಮಾ ಅಲ್ವಾ, ಈಗ 100% ನಿಜ ಜೀವನದಲ್ಲಿ ನಾವೀಗ ಕತ್ತಿ ಹಿಡ್ಕೊಂಡು ಯಾರ ಹತ್ರನೂ ಹೋಗಿಲ್ಲ. ಈಗ ನನ್ನ ಪ್ರಕಾರ ಒಬ್ಬರಿಗೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಂಗೂ ಇಲ್ಲ ಹೊಡೆಯಂಗೂ ಇಲ್ಲ. ಅದು ಒಬ್ಬೊಬ್ಬರ ಜೀವನ ಅವ್ರಿಗೆ ಹೆಂಗಿಷ್ಟ ಅವರು ಹಂಗೆ ಬಾಳ್ಬೇಕು. ಬಟ್ ಇದೊಂದು ಕತೆ, ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ. ಅಂದ್ರೆ ಹೀಗ್ ನಡೆದ್ರೆ ಹೇಗಾಗಿರ್ತಾ ಇತ್ತು, ಹೀಗಿದ್ದಿದ್ರೆ ಹೇಗಾಗಿರ್ತಾ ಇತ್ತು. ಈ ತರ ಒಂದು ಕ್ಯಾರೆಕ್ಟರ್ ಪೆಪ್ಪೆ ಈ ಊರಲ್ಲಿ ಹುಟ್ಟಿ ಅವನ್ನ ಸುತ್ತ ಇಂಥ ವಿಷಯಗಳು ನಡೆದ್ರೆ ಪೆಪ್ಪೆ ಹೇಗ ಆಡಿರ್ತಾ ಇದ್ದ ಅಂತ ಒಂದು ಇದು ಅಷ್ಟೇ. ಸೊ ಇದನ್ನ ನಿಜವಾಗ್ಲೂ ಈ ತರ ಆಗ್ಲೇ ಬಿಡ್ತಾರೆ. ನಿಮ್ಮ ಫ್ಯಾಮಿಲಿಗೆ ಇದೆ ಒಂದು ಇಷ್ಟು ರಗಡ್ ಸಿನಿಮಾ ಮೊದಲು ನಿಮ್ಮ ಫ್ಯಾಮಿಲಿಗೇನೆ ಇಷ್ಟು ರಗಡ್ ಅಂಡ್ ರಾ ಸಿನಿಮಾ ಇದೆ ಫಸ್ಟ್ ಅನ್ಸುತ್ತಲ್ಲ? ಕರೆಕ್ಟ್. ಅಂದ್ರೆ ಅದೇ ಹೇಳಿದ್ರಲ್ಲ, ಈಗ ಇದು ಏರಿಯಂಟೆಡ್ ಅಂತ ಸಿನಿಮಾ. ಈಗ ಅದಕ್ಕಿಂತ ಜಾಸ್ತಿ ಅಂದ್ರೆ ಇದು ಅಂದ್ರೆ ತುಂಬಾ ಕಥೆಗಳಿದೆ. ಒಂದು ಸಿನಿಮಾ ಮಾಡಕ್ಕೆ ತುಂಬಾ ವಿಷಯಗಳಿದೆ. ಈಗ ನಾವು ಕೂಡ ನಮ್ಮ ಪರ್ಸನಲ್ ಲೈಫಲ್ಲಿ ಎಲ್ಲಾ ವಿಷಯ ಎಲ್ಲರ ಜೊತೆ ಹಂಚ್ಕೊಳಕ್ಕಾಗಲ್ಲ. ಒಂದಷ್ಟು ವಿಷಯ ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೇಳ್ತೀವಿ, ಒಂದಷ್ಟು ವಿಷಯ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತೀವಿ, ಒಂದ್ ವಿಷಯ ಬರೀ ಮಕ್ಳ ಜೊತೆ ಮಾತಾಡ್ತೀವಿ. ಸೊ ಈ ಸಿನಿಮಾ ನಾವು ಮಾಡಿರೋದು ಒಂದು ವರ್ಗದ ಆಡಿಯನ್ಸ್ಗಳಿಗೆ. ಇನ್ಮೇಲೆ ಜಾಸ್ತಿ ಆಕ್ಷನ್ ಸಿನಿಮಾಗಳು ಬರ್ಬೋದು ಅನ್ಸುತ್ತೆ. ಆಕ್ಷನ್ ಸಿನಿಮಾಗಳೇ ಜಾಸ್ತಿ ಇಲ್ಲ, ಬಟ್ ನಮ್ಗೆ ಈಗ ಎಷ್ಟು ಆಕ್ಷನ್ ಸಿನಿಮಾ ಇಷ್ಟ ಅಷ್ಟೇ ನಂಗೊಂದು ಫ್ಯಾಮಿಲಿ ಸಿನಿಮಾನು ಇಷ್ಟ, ಒಂದು ರಾಮ್ ಕಾಮ್ ಇಷ್ಟ. ನಂಗೆ ರಾಮ್ ಕಾಮ್ ಅಂದ್ರೆ ತುಂಬಾ ಇಷ್ಟ. ನಾನಂತೂ ಎಲ್ಲಾ ತರ ಸಿನಿಮಾ ಮಾಡ್ತೀನಿ. ಆಕ್ಷನ್ ಸಿನಿಮಾ ಬಂದ್ರೆ ಅದು ಮಾಡ್ತೀನಿ, ಬಟ್ ಜೊತೆಗೆ ಬೇರೆ ತರ ಸಿನಿಮಾಗಳಂತೂ ಮಾಡಿ ಮಾಡ್ತೀನಿ. 72 ಥಿಯೇಟರ್ ರಿಲೀಸ್ ಆಗ್ತದೆ, ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸೇರಿ. ಮೇ ಬಿ ಇನ್ನೂ ಇನ್ಕ್ರೀಸ್ ಆಗ್ಬೋದು ಇವತ್ತು ಫೈನಲಿಸ್ಟ್. ಕರ್ನಾಟಕ ಬಿಟ್ಟು ಹೊರಗಡೆ ಏನಾದ್ರು ಪ್ಲಾನ್ ಮಾಡ್ತಾರೆ? ಸದ್ಯಕ್ಕೆ ಯಾವುದು ಪ್ಲಾನ್ ಇಲ್ಲ. ಒಂದು ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ನೋಡ್ಕೊಂಡು ಆಮೇಲೆ ಡಿಸ್ಟ್ರಿಬ್ಯೂಷನ್ ಯಾರು? ಸರಿ, ಡಿಸ್ಟ್ರಿಬ್ಯೂಷನ್ ಎಲ್ಲ ಯಾರು ಮಾಡ್ತಾ ಇದ್ದಾರೆ? ಡಿಸ್ಟ್ರಿಬ್ಯೂಷನ್ KG ಅಂತ ತಗೊಂಡಿದ್ದಾರೆ. ಜೈನವರು ಅದಕ್ಕೆ ಸ್ವಲ್ಪ ಸಾಕು. ಹೇಗಂತ ಸರ್ ಸಿನಿಮಾ ಔಟ್ಪುಟ್ ನೋಡಿದ್ದೀರಾ? ನಿಮ್ಗೆ ಹೇಗಂತ? ಈ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಅದಕ್ಕೆ ತಕ್ಕಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ನೀವು ಈ ಫಿಲಮ್ನ ನೋಡಿದ್ಮೇಲೆ ಆಚೆ ಬಂದು ಈ ಸಿನಿಮಾ ಬಗ್ಗೆ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ, ಒಂದಷ್ಟು ಕ್ಯಾರೆಕ್ಟರ್ಗಳನ್ನ. ಆಮೇಲೆ ಅದನ್ನ ಟ್ಯಾಕ್ಸ್ಗಳು ತುಂಬಾ ನಡೆಯುತ್ತೆ. ಈವನ್ ಆಡಿಯನ್ಸ್ ತುಂಬಾ ಟ್ಯಾಕ್ಸ್ಗಳು ಮಾಡ್ತಾರೆ. ಅಷ್ಟು ಗ್ಯಾರಂಟಿ ಇದೆ. ಸರಿ, ಶ್ರೀರಾಮ್ ಸರ್, ಪ್ರೊಡ್ಯೂಸರ್ ಪಾತ್ರಕ್ಕೆ ಏನು ಸರ್ ಪೇಮೆಂಟ್ ಮಾಡೋಕ್ಕಾಗುತ್ತೆ? ಉಳಿಸಿದ್ದಾರೆ, ಅವಕಾಶ ಸಿಕ್ಕಿದೆ ಚೆನ್ನಾಗಿ. ಅಲ್ಲ, ಉಳಿಸಿದ್ದೀರಾ ಆ ಪಾತ್ರದ ಮುಖಾಂತರ ಪೇಮೆಂಟ್? ಸರ್, ಉಳಿಸಿದ್ದೀರಾ ಆ ಪಾತ್ರದ ಪೇಮೆಂಟ್ ಅಂತ? ಆ್ಯಕ್ಟ್ ಮಾಡಿ ಅಭ್ಯಾಸ ಇತ್ತಾ ನಿಮಗೆ? ಇಲ್ಲ ಸರ್, ಇದೇ ಮೊದಲೇ ಬರೀ. ಹೇಳಿ. ಪಾತ್ರದ ಎಕ್ಸ್ಪೀರಿಯನ್ಸ್ ಬಗ್ಗೆ. ನನ್ನ ಅದೃಷ್ಟ ಮೊದಲ ಸಿನಿಮಾದಲ್ಲಿ 3 ಶೇರ್ ಸಿಕ್ಕಿರೋದು. ಡೈರೆಕ್ಟರ್ ಅಣತಿ ಅಂತ ನಾನು ಆ್ಯಕ್ಟ್ ಮಾಡಿದ್ದೀನಿ. ಕತೆ ನನಗೆ ಗೊತ್ತಿಲ್ಲ, ಸಿನಿಮಾ ನಾನು ನೋಡಿಲ್ಲ. ಡೈರೆಕ್ಟರ್ ಎಷ್ಟು ಹೇಳಿದರೆ ಎಷ್ಟು ಮಾಡಿದ್ದೀನಿ. ಮೊಕ್ಕು ಹರಡುವುದು 30ನೇ ತಾರೀಕು ಹೂವಾಗಿ.
ಎಕ್ಸ್ಪೀರಿಯನ್ಸ್ ಅಂದರೆ ಅದು ಜನರಲ್ ಆಗಿ ಹೇಳೋದು ತುಂಬ ಕಷ್ಟ. ಸಿನಿಮಾದಲ್ಲಿ ನನ್ನ ಪಾತ್ರ ಎಷ್ಟಿತ್ತು ಅದಷ್ಟು ಮಾಡಬೇಕಾದ್ರೆ ಹೇಗೆ ಹೋಲ್ ಸೆಟ್ ಒಂದು ಫೋಕಸ್ಡ್ ಆಗಿರ್ತಿತ್ತು. ಇವನ್ ಡೈರೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಹೇಗೆ ಬಂದು ಇದನ್ನು ಕಟ್ಟೋದಕ್ಕೆ ಅಲ್ಲಿ ನಿಂತಿದ್ರು. ಅದು ತುಂಬ ಹೆಲ್ಪ್ ಮಾಡಿತ್ತು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋಕ್ಕೆ. ಸೊ ಈ ಸಿನಿಮಾದಲ್ಲಿ ಪಾತ್ರ ತುಂಬ ನನಗೆ ತುಂಬ ಇಷ್ಟ ಆಗಿರುವಂಥ ಕ್ಯಾರೆಕ್ಟರ್ ಅದು ಅಂತ, ಒಂದು ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್ ಅಂತ ನನಗನ್ಸುತ್ತೆ. ತುಂಬ ಸ್ಟ್ರಾಂಗು, ತುಂಬ ಅನ್ಯೂಶುವಲ್ ಕೂಡ. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ಈ ಪಾತ್ರ ಮಾಡಿದ್ರೆ ಸಿನಿಮಾ. ಸರ್ ಇನ್ನು ತುಂಬಾ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರಂತಲ್ಲ, ಮಾತಾಡಿ. ಕೇಳಿ ಪ್ರಶ್ನೆಗಳು ಕೇಳಿ. ತುಂಬಾ ಪ್ರಶ್ನೆ ಉತ್ತರ ಇದೆ ಸರ್. ಮುಂಚೆ ಪ್ರಶ್ನೆ ಕೇಳ್ತಿದ್ರಿ. ಅವರು ಪೂರ್ಣೇಶ್ ಅವರು ಮ್ಯೂಸಿಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಅದೇ ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಅಂದ್ರೆ ಒಂದೇ ಒಂದು ಸಾಂಗ್ ಇದೆ, ಅದು ಆಗಲೇ ರಿಲೀಸ್ ಮಾಡಿದ್ವಿ. ಅದೇ ಬಿಟ್ರೆ ಇಡೀ ಸಿನಿಮಾದಲ್ಲಿ ನಿಮ್ಗೆ ಎಷ್ಟು ವೈಲೆನ್ಸ್ ಕಾಣಿಸುತ್ತೆ, ಆಮೇಲೆ ಅಷ್ಟೇ ಸೈಲೆನ್ಸ್ ಇದೆ. ಸೊ ಡೈರೆಕ್ಟರ್ ಇದರಲ್ಲಿ ತುಂಬಾ ಸೈಲೆನ್ಸ್ ಜೊತೆ ಒಂದಷ್ಟು ಸ್ಟೋರಿ ಹೇಳಿದ್ದಾರೆ, ಒಂದಷ್ಟು ಪಾಸಸ್ ಜೊತೆ ಸ್ಟೋರಿ ಹೇಳಿದ್ದಾರೆ. ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಮ್ಮ ಪೂರ್ಣ ಅವರು ಒಂದು ಒಳ್ಳೆ ರೀ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ಎಲ್ಲಿ ಎಲಿವೇಟ್ ಮಾಡಬೇಕು, ಎಲ್ಲಿ ಆ ಸೀನ್ ಹಾಗೆ ತೇಳಿಸ್ಬೇಕು, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ ಜೊತೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಅವರ ಮ್ಯೂಸಿಕ್. ಈಗ ಅವ್ರು ಆಕ್ಚುಲಿ ನನ್ನ ಗ್ರಾಮೀಣ ಸಿನಿಮಾದಲ್ಲಿ ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಈಗ ಪೆಪ್ಪೆಲ್ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರು ಈ ಕಥೆನ ಅವ್ರ ಮ್ಯೂಸಿಕ್ ಇಂದ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಸೊ ಸಿನಿಮಾ ಸಹ ನೋಡಿದ್ದೀರಾ. ಈ ಸಿನಿಮಾ ಸ್ಟೋರಿ ಹೇಳುವ ರೀತಿನೇ ಒಂದು ಹೊಸತನ ಇದೆ. ನಾವೆಲ್ಲ ಈಗಾಗಲೇ ನಾನು ಸುಮಾರು ಸಿನಿಮಾ ನೋಡಿದೀವಿ. ಅದು ಓಮ್ ಇರ್ಬೋದು, ಎ ಇರ್ಬೋದು, ಉಪೇಂದ್ರ ಇರ್ಬೋದು, ಅದೆಲ್ಲ ಸ್ಕ್ರೀನ್ ಪ್ಲೇಗಳು ಅಷ್ಟೇ. ಸಿನಿಮಾ ನೋಡಿದ್ಮೇಲೆ ಒಂದು ಹೊರಗಡೆ ಬಂದ್ಮೇಲೆ ನಾವು ಮೈಂಡಲ್ಲಿ ಪ್ರತಿಯೊಂದು ಫಸ್ಟ್ ಇಂದ ಲಾಸ್ಟ್ ವರ್ಗು ಸಿನಿಮಾ ನೋಡಿದಾಗ ಇಮ್ಯಾಜಿನೇಷನ್ ಹೇಗ್ ಮಾಡ್ತೀವಿ ಆ ರೀತಿ ಇದರಲ್ಲೂ ಸಹ ಒಂದು ಹೊಸ ರೀತಿ ಅನುಭವ ಕೊಡ್ತಾ ಇರುತ್ತೆ. ಮತ್ತೆ ಇದರಲ್ಲಿ ನೀವೆಲ್ಲ ಈಗಾಗಲೇ ನೋಡಿರ್ಬೋದು, ಒಂದು ಇವರು ಕಿಟಿ ಸರ್ ಒಬ್ಬರು ಹೇಳ್ತಾರೆ, ಸದಾನವ್ರು ಇವ್ರು ಹೇಳ್ತಾರೆ, ಈ ಸರಿ ನಾನು ನಿನ್ಗೆ ಹೆಲ್ಪ್ ಮಾಡಕ್ಕಾಗಲ್ಲ, ಮುಂದೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳು ಅಂತ ಹೇಳಿರ್ತಾರೆ. ಸೊ ಯೂಶಲಿ ಸಿನಿಮಾಗಳಲ್ಲಿ ಹೇಗಿರುತ್ತೆ ಅಂದ್ರೆ ಅದಕ್ಕೊಂದು ಡೈಲಾಗ್ ಇರುತ್ತೆ, ಹೋಗ ನಾನು ಬರಲ್ಲ, ನೀನ್ ಹತ್ರ ಕೇಳಲ್ಲ, ಏನೋ ಒಂದು ಡೈಲಾಗ್ ಇರುತ್ತೆ. ಬಟ್ ಇದರಲ್ಲಿ ಆ ತರ ಡೈಲಾಗ್ ಆಗಿಲ್ಲ. ಅವ್ರು ಬಂದು ಬರೀ ಚಪ್ಪಲಿ ಇಡೋದು ಒಂದು ಸೀನ್ ತಾವು ನೋಡಿರ್ತೀರ. ನಾನು ಮೊದಲನೇ ಸತಿ ನೋಡಿದಾಗ ಅದು ಅರ್ಥ ಆಗಿರ್ಲಿಲ್ಲ ನನಗೂ ಸಹ. ನಾನು ಸೊ ಅಂದ್ರೆ ಡೈರೆಕ್ಟ್ ಡೈಲಾಗ್ ಅಲ್ಲಿ ಸಿನಿಮಾ ಹೆಚ್ಚಾಗಿ ಮಾಡಿಲ್ಲ, ಶಾರ್ಟ್ಸ್ ಅಲ್ಲೇ ಸುಮಾರು ಮಾಡೋದು. ಅದನ್ನ ನಾವು ತುಂಬಾ ನೀಟಾಗಿ ಬೇರೆ ಏನು ತಲೆಯಲ್ಲಿ ಇಟ್ಕೊಳ್ಳದೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದಷ್ಟು ನೀಟಾಗಿ ಅರ್ಥ ಆಗತ್ತೆ. ಅಂದ್ರೆ ಆ ಚಪ್ಪಲಿ ಏನಕ್ಕೆ ಇಟ್ಟರು ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗತ್ತೆ. ಅಂದ್ರೆ ನೋಡೋ ರೀತಿ ಬಂದ್ಬಿಡು ಸಿನಿಮಾನ. ಸೊ ಫುಲ್ ನೀವು ಕಾಯ ವಾಚ ಮನಸ್ಸ ಅಂತಾರಲ್ಲ, ಹಾಗೆ ಪ್ರತಿಯೊಂದು ಅಲ್ಲಿದ್ದು ಕಣ್ಣಲ್ಲೂ ನೋಡ್ತಾ ಇರ್ಬೇಕು, ಕಿವಿಯಲ್ಲೂ ಕೇಳಿಸ್ಕೊತಾ ಇರ್ಬೇಕು. ಒಂದೊಂದು ಶಾರ್ಟ್ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಸರ್ ಈಗ ಟ್ರೈಲರ್ ಎಲ್ಲ ಅಷ್ಟೊಂದು ಸೌಂಡ್ ಮಾಡಿದೆ, ಬೇರೆ ಭಾಷೆಗೆ ಏನಾದರೂ ಡಬ್ಬಿಂಗ್ ಸರ್ ಈಗ ಟ್ರೈಲರ್ಗಳಿಗೆಲ್ಲ ಅಷ್ಟೊಂದು ರಿಲೀಸ್ ಆಗಿದೆ, ಒಂದು ರೀಚ್ ಆಗಿದೆಯಲ್ಲ, ಬೇರೆ ಭಾಷೆಗಳಿಂದ ಏನಾದರೂ ಡಬ್ಬಿಂಗ್ ಕೇಳ್ತಾ ಸರ್ ಟ್ರೈಲರ್ ಲಾಂಚ್ ಮಾಡಿದ ದಿವಸ ವೆರಿ ನೆಕ್ಸ್ಟ್ ಡೇನೆ ಕಾಲ್ಸ್ ಬಂತು ಬೇರೆ ಭಾಷೆಯಿಂದ. ಅದೇ ಬಟ್ ಬರೀ ಒಂದು ವಾರ ಇದೆಯಲ್ಲ, ರಿಲೀಸ್ಗೆ ಹತ್ರ ಇದೆ. ಸೊ ಅವ್ರಿಗೂ ಅಲ್ಲೆಲ್ಲ ಪಬ್ಲಿಸಿಟಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ. ಸೊ ಅದು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ರಿಲೀಸ್ ಆದ್ಮೇಲೆ ಮಾಡ್ತೀವಿ ಅಂತ ಒಂದು ಮಾತುಕತೆ ಆಗಿದೆ ಸರ್. ನಮಗೆ ತುಂಬಾ ಒಂದು ಒಳ್ಳೆ ಪ್ರಮೋಷನ್ ಟೀಮ್ ಸಿಕ್ಕಿದೆ. ಪ್ರವೀಣ್ ಅವರಾಗಿರ್ಬೋದು, ಶ್ರೀಧರ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಮ್ಯಾನೇಜರ್ ಅವರು ಶಿವ ಅವರಾಗಿರ್ಬೋದು. ಸೊ 3 ಜನ ಸೇರ್ಕೊಂಡು ಇದೊಂದು ಒಳ್ಳೆ ಸ್ಟ್ರಾಟಜಿ ಮಾಡಿ, ಒಂದಷ್ಟು ಒಳ್ಳೆ ಇಂಟರ್ವ್ಯೂಸ್ಗಳು ಮಾಡಿ, ಆಮೇಲೆ ವಿಸಿಟ್ಸ್ಗಳು ಮಾಡಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಅದರಿಂದ ಆಮೇಲೆ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೈಲರ್ ಇಂದ. ಸೊ ಅದೆಲ್ಲ ಒಟ್ಟಾಗಿ ಪ್ರಮೋಷನ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಡ್ಯಾಡ್ ಒಂದು ಅಪಿಯರೆನ್ಸ್ ಮಾಡಿದೆ ಈ ಸಿನಿಮಾದಲ್ಲಿ, ತಂದೆನು. ಸೊ ಅದನ್ನ ನೀವು ಸಿನಿಮಾದಲ್ಲಿ ಹೇಳ್ಬೋದು. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಎಲ್ಲೂ ಮಾತಾಡಿಲ್ಲ. ಸಿನಿಮಾದಲ್ಲಿ ನೀವು ನೋಡ್ಬೋದು ಅವ್ರೇನ್ ಪಾತ್ರ ಮಾಡಿದ್ದಾರೆ ಅಂತ. ನಂದು ಸೇಮ್ ಇದೇ ಗೆಟಪ್ ಇರುತ್ತೆ. ಕರೆಕ್ಟ್. ಲಾಸ್ಟ್ ಆಗಿ ನನ್ನ ಕಡೆಯಿಂದ ಪೆಪ್ಪೆ ಅಂತ ಏನು ಬೈಲಿಲ್ಲ, ಟ್ಯಾಗ್ಲೈನ್ ಇಲ್ಲ. ಸೊ ಯಾರಾದ್ರೂ ಕೊಡೋದಾದ್ರೆ ಏನ್ ಕೊಡ್ತೀರಾ ಸಿನಿಮಾಗೆ?
ಲವ್ ಬ್ಲಡ್ ಅಂಡ್ ಬಿಟ್ರೇಯಲ್ ಅದೇ ನಮ್ಮ ಟ್ಯಾಗ್. ಪೆಪೆ ಲವ್ ಪ್ರೀತಿ ಬ್ಲಡ್ ಬಿಟ್ರೇಯಲ್ ಇಸ್ ಕನ್ನಡ ವರ್ಡ್ಸ್ ಒಂದ್ಸಲ ಟಿಕೆಟ್ ತಗೊಂಡ್ರೆ ಮತ್ತೊಂದ್ಸಲ ಟಿಕೆಟ್ ತೆಗೆದಿಲ್ಲ. ಸರ್ ಕೊನೆಯದಾಗಿ ಒಂದು ಚಿಕ್ಕ ಝಲಕ್ಕು ನಾವು ಟ್ರೈಲರ್ ನೋಡಿದ್ವಿ. ಈಗ ಒಂದು ಮೋಕ್ಷಣ ಒಂದು ಫೋಟೋ ತೆಗಿತಾರೆ ಗ್ರೂಪ್, ಆದ್ರೆ ಟ್ರೈಲರ್ ನ ಪಾತ್ರದಾಗಿ ನಮ್ ಮುಂದೆ ಮಾತಾಡೋದು ಹಿಂಗಿರುತ್ತೆ ಅಂತ. ಗುಣ ಮತ್ತು ಪೆಪ್ಪೆ ಎದುರಾದ್ರೆ ಏನಾಗುತ್ತೆ ಅನ್ನೋ ಒಂದು ಚಿಕ್ಕ ಝಲಕ್ ನೋಡೋಣ. ಪ್ರಾಕ್ಟೀಸ್ ಮಾಡ್ತಿದ್ದಲ್ಲ ಅವಾಗ ನೀಟ್ ಕೊಡ್ದು ಆಗ್ಬಿಡಿ ಈಗ ಪಾಪ ನೀವೆಲ್ಲ ರೆಡಿ ಆಗಿದೆ. ಹಾಂ, ನಿಂತ್ಕೊಂಡು ಮಾಡ್ತೀರಾ ಪರ್ಫಾರ್ಮೆನ್ಸ್ಗೆ? ಸರ್ ನೀವು ಕೊಟ್ಟು ಟಾಸ್ಕ್ ಡೀಲ್ ಆದ್ಮೇಲೆ ಕೊಡ್ತೀರ ಸ್ವಲ್ಪ ಬ್ಯಾಕ್ ವಿನಿ ವಿನಿ ಒಂಚೂರು ವಿನಿ ಸ್ವಲ್ಪ ಬ್ಯಾಕ್. ಆಕ್ಷನ್. ತುಂಬಾ ದಿನ ಆಗೋಯ್ತು. ಶೂಟಿಂಗ್ ಮುಗಿದು ತುಂಬಾ ದಿನ ಆಯ್ತು. ಪೆಪ್ಪೆ, ಇವಾಗ ಏನು ಖುಷಿನಾ? ದಿನ ಖುಷಿ ಆದ್ರೆ ತುಂಬ ಖುಷಿ. ಈ 30ನೇ ತಾರೀಕು ಪೆಪ್ಪೆ ಹೊರಗೆ ಬರ್ತಾ ಇದ್ದಾನೆ. ಅವ್ನು ಬಂದ ಮೇಲೆ ನೋಡಿ ಜನ ಇಷ್ಟಪಟ್ರೆ ನನಗೂ ಇಷ್ಟ ಆಗತ್ತೆ. ಡೈರೆಕ್ಟರ್ ತುಂಬಾ ಶ್ರಮ ಪಟ್ಟಿದ್ದಾರೆ, ಆಕ್ಟರ್ಸ್ ಕೂಡ, ಪ್ರೊಡ್ಯೂಸರ್ಸ್ ಕೂಡ. ಸೊ ಜನ ಇಷ್ಟಪಡ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಸಾಕನ್ಸುತ್ತೆ.